ಮಕ ಸಿಂಡ್ರಿಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಕಾಣಿಸ್ತಾ ಇಲ್ವಾ? ನನ್ನ ಮಗನ ರೂಮ್ಗೆ ಹೋಗ್ತಾ ಇದ್ದೀನಿ. ಯಾಕೆ? ಒಳಗಡೆ ಹೋಗಿ ಕಿರಿಕಿರಿ ಮಾಡೋದಕ್ಕಾ? ಲೇ, ನೀನು ಅತೃಪ್ತ ಆತ್ಮ ಕಣೆ. ಬಂಗಾರ. ನನ್ ಕತೆ ಇಲ್ಲಿಗೆ ಮುಗೀತು. ನೀನ್ ಸೊಸೇವತ್ ಮಾಡಿದ್ ನೀನ್ ಏನಾರ ಕೇಳ್ಬಿಟ್ರೆ ಕಳ್ದು ಹೋಗ್ಬಿಡ್ತೀಯಾ? ಏನು ಅದು? ನಾವಿಬ್ರು ಅವಳ ಫ್ರೆಂಡ್ ಮದ್ವೆಗೆ ಅಂತ ಹೋದ್ವಾ. ಅಲ್ಲಿ ಇವಳ ತರನೇ ಎಲ್ಲ ಓದ್ಕೊಂಡಿರೋರು, ಈ ಸೂಟು ಬೂಟು ಹಾಕೊಂಡು ಓಡಾಡ್ಕೊಂಡಿರೋರು ಎಲ್ರು ಬಂದಿದ್ರು. ಅಲ್ಲಿ ಒಬ್ಬ ಜೊಲ್ಲು ಮನ್ಸನು ಬಂದಿದ್ದ. ಹೌದಾ? ಹ್ಞೂ ಕಣವ. ನನ್ನ ಮಗ ಕಾವ್ಯನ್ ಜೊತೆ ಫೋಟೋ ತೆಗೆಸ್ಕೊಳ್ಳೋ ನೆಪದಾಗೆ ಅವಳು ಮೈ ಮುಟ್ಟೋದು, ಭುಜದ ಮೇಲೆ ಕೈ ಹಾಕೋದು ಎಲ್ಲ ಮಾಡ್ತಾ ಇದ್ದ. ನನಗಂತೂ ಬಲೆ ರೇಗೋಯ್ತು. ಮತ್ತೆ ಬೇರೆ ಜಾಗ ಏನಾದ್ರು ಆಗಿದ್ದಿದ್ರೆ ಅವನಿಗೆ ಹಂಗೆ ಬುಲ್ಡೆ ಹೊಡೆದು ಬಿಸಿನೀರ್ ಕಾಯಿಸ್ಬಿಡ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ಕಾವ್ಯನ್ ಫ್ರೆಂಡ್ ಮದ್ವೆ ಅಲ್ವಾ, ಇಲ್ಲ ಹಂಗೆಲ್ಲ ಮಾಡ್ಕೋಬಾರ್ದು ಅಂದ್ಬಿಟ್ಟು ಹಂಗೆ ಆ ಮನ್ಸನ್ನ ಒಸಿ ಸೈಲೆಂಟಾಗಿ ಸೈಡ್ ಕರ್ಕೊಂಡು ಹೋಗಿ, ಅಣ್ಣ ಹಿಂಗೆಲ್ಲ ಮಾಡ್ಬೇಡ, ಇದೆಲ್ಲ ತೆಪ್ಪಾಯ್ತದೆ ಅಂತ ಬುದ್ಧಿ ಹೇಳ್ದೆ ಕಣವ. ಅದಕ್ಕೂ ನನಗೆ ದಬಾಯಿಸ್ಬಿಡದ. ಬರೀ ದಬಾಯಿಸೋದಿರ್ಲಿ, ನಾನ್ ಬೀಳುವಂಗ್ ತಳ್ಳೆ ಬಿಟ್ಟ. ನನ್ ಮಗನಿಗೆ ನೀನು ಸರಿಯಾಗಿ ಕೊಟ್ಟೆ ತಾನೆ? ನಾನೇನಮ್ಮ ಕೊಡೋದು, ನಿನ್ ಸೊಸೆ ಕಾವ್ಯನೇ ಬಂದು ರಪ್ ಅಂತ ಅವನ್ ಕೆನ್ನೆಗೆ ಒಂದು ಕೊಟ್ಲು. ಅಂತ ಏಟ್ ಅವ್ನ್ ಜೀವನದಲ್ಲೇ ತಿಂದಿರಕಿಲ್ಲ ಅಂತ ಏಟ್ ಕೊಟ್ಲು ಕಾವ್ಯ. ಆಮೇಲೆ ಅಲ್ಲಿ ಪ್ಯಾಟೆ ಜನಗಳೆಲ್ಲ ಬಂದ್ಬಿಟ್ಟು, ಏನೇ ನೀನು ಆ ಡ್ರೈವರ್ ಪರ ವಹಿಸ್ಕೊಂಡು ಹಿಂಗೆಲ್ಲ ಮಾಡ್ತೀಯಲ್ಲ ನೀನು ಅಂತ ಕಾವ್ಯಂಗೆ ಪ್ರಶ್ನೆ ಮಾಡಕ್ ಶುರು ಮಾಡ್ಬಿಟ್ರು. ಏನು ಡ್ರೈವರ? ಕಣವ, ಕಣ್ ಕಿಲಿ ನಿಲ್ದಿರೋ ಜನ ಅವರು ನನ್ನ ಏಸ ಬೂಸ್ನ ಎಲ್ಲ ನೋಡ್ಬಿಟ್ಟು ನನ್ನ ಡ್ರೈವರ್ ಅನ್ಕೊಂಡ್ಬಿಟ್ರು. ಆದ್ರೆ ನಿನ್ ಸೊಸೆ ಸುಮ್ಕೆ ಇದ್ಲು ಅಂತ ಅನ್ಕೊಂಡಿದ್ಯಾ? ಅವರು ನನ್ ಗಂಡ, ಅವ್ರಿಗೆ ಮರ್ಯಾದೆ ಸಿಗದೆ ಇರೋ ಜಾಗದಲ್ಲಿ ನಾನು ಇರಲ್ಲ. ನಾನ್ ಸುಮ್ಕೆ ಇರಕ್ಕಿಲ್ಲ. ಯಾರಾದ್ರೂ ಅವ್ರಿಗೆ ಮರ್ಯಾದೆ ಕೊಡ್ಲಿಲ್ಲ ಅಂತಂದ್ರೆ ಆಟ್ ಫೂಟ್ ಅದು ಇದು ಅಂತ ಚೆನ್ನಾಗಿ ಬೈದಾಕ್ಬಿಟ್ಲು. ಆಮೇಲೆ ಸಾಕು ಕಣ, ನನಗಿಷ್ಟು ಸಾಕು. ನಮ್ ಕಾವ್ಯ ಪರವಾಗಿ ಮಾತಾಡಿದ್ಲು, ನಿನ್ನ ಅಯ್ಯಾಳ್ಸೋರ್ ಕೆನೆ ಗೊಡದ್ಲು ಅಂದ್ಯಲ್ಲ, ಅಷ್ಟು ಸಾಕು. ಮಾದೇವ, ಇದು ಒಳ್ಳೆ ಸೂಚನೆನೆ. ಇವತ್ತಲ್ಲ ನಾಳೆ ನೀನು ಕಾವ್ಯ ಒಂದಾಗೆ ಆಗ್ತೀರಾ. ಖಂಡಿತವಾಗ್ಲು ಕಾವ್ಯ ನಿನ್ನ ಮನ್ಸಾರೆ ಗಂಡ ಅಂತ ಒಪ್ಕೋತಾಳೆ. ನೋಡ್ತಾ ಇರು. ದಿನೇ ದಿನೇ ಪ್ರೇಮ ನಾಟಕ ಹೆಚ್ಚಾಗ್ತಾನೆ ಇದೆ ಅಮ್ಮ. ಆ ದೊಡ್ಡಮ್ಮ ನೋಡಿದ್ರೆ ಯಾವಾಗ್ಲೂ ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಅವ್ರಗಳ ಮುಂದೆ ನಿನಗೆ ಬರೀ ಅವಮಾನನೇ ಆಗ್ತಾ ಇದೆ. ನಾವು ಮಾತ್ರ ಸುಮ್ಮನೆ ಇರಬಾರ್ದು ಅಮ್ಮ. ಹೇಗಾದ್ರೂ ಮಾಡಿ ಅವಳಿಗೆ ಹಿಂಸೆ ಕೊಡ್ಲೇಬೇಕು. ಅತ್ತೆ, ಏನೇ ಅತ್ತೆ, ಕಾಫಿ ತಗೊಳ್ಳಿ ಅಂತ ಕಾಫಿ ತಂದ್ಕೊಟ್ಬಿಟ್ರೆ ನಾನ್ ಕರ್ಗೋಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಅದು ಜನ್ಮದಲ್ಲಿ ಸಾಧ್ಯ ಇಲ್ಲ, ತಿಳ್ಕೊ. ಅಲ್ಲ ಅತ್ತೆ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಅತ್ತೆ, ನೀವೇ ಕಾಫಿ ಕೊಟ್ರೆ ಏನ್ ತಪ್ಪಿದೆ? ಏನಮ್ಮ ನೀನು ಅವಳು ಅಷ್ಟೆಲ್ಲ ಮಾತಾಡ್ತಿದ್ರೆ ಸುಮ್ಮನೆ ಇದೆಯಲ್ಲ. ಅಲ್ಲ, ಸೀರಿಯಲ್ಗಳೆಲ್ಲ ನೋಡಲ್ವಾ ನೀನು? ಇಷ್ಟ ಇಲ್ದಿರೋ ಸೊಸೆ ಕಾಫಿ ತಂದು ಕೊಟ್ರೆ ಉಪ್ಪು ಕಿರ್ಚೋದು ನೀನು ಇದೆಯಾ? ಏನಮ್ಮ ನನ್ನ ಮುಖ ನೋಡ್ತಿದ್ಯಾ? ಕಾಫಿ ತೆಗೆದು ಉಪ್ಪು ಕಿಚ್ಚು. ಹಾಗೆ ಮಾಡ್ತೀನಿ, ಅವಳಿಗೆ ಅದೇ ಸರಿ. ಕಾಫಿ ತಣ್ಣಗಾಗ್ಬಿಡುತ್ತೆ, ಬಿಸಿ ಇದ್ದಾಗ್ಲೇ ಕುಡಿದ್ಬಿಡಿ. ಹೌದಲ್ವಾ? ಕಾಫಿ ಬಿಸಿ ಆರೋಗತ್ತೆ. ಕೊಡು ಕೊಡು, ಬಿಸಿ ಬಿಸಿ ಕಾಫಿನೇ ಕುಡಿತೀನಿ.
ಯಾಕಕ್ಕ ಹಿಂಗ್ ಮಾಡ್ದೆ? ನನ್ ಕಣ್ಣೆ ಬಿಡಕ್ಕಾಗ್ತಿಲ್ಲ. ನನ್ ಮುಖ ಎಲ್ಲ ಸುಟ್ಟೋಯ್ತು. ಏನಕ್ಕ ನೀನು? ಅಯ್ಯೋ ಏನಂತ ನೀವ್ ಬಿಟ್ರಿ? ಬಿಸಿ ಬಿಸಿ ಕಾಫಿ ನಿಮ್ ತಮ್ಮನ್ ಮುಖದ ಮೇಲೆ ಎರಚ್ಬಿಟ್ರಲ್ಲ. ಪಾಪ ಪೂರ್ವಿ, ಪಾಪ ನಿಮ್ ಮಾವ. ಹೋಗು ಬಟ್ಟೆ ತಂದು ಮುಖ ಒರೆಸ್ಬಿಡು, ಇಲ್ಲಾಂದ್ರೆ ಮುಖ ಚರ್ಮ ಎಲ್ಲ ಕಿತ್ತೋಗ್ಬಿಡುತ್ತೆ. ಹ ಅತ್ತೆ, ದಯವಿಟ್ಟು ಹೀಗೆಲ್ಲ ಮುಂದೆ ಮಾಡ್ಬೇಡಿ ಆಯ್ತಾ? ನಿಮ್ ತಮ್ಮಂಗೆ ಕಷ್ಟ ಆಗೋದು. ನಾನ್ ಬರ್ತೀನಿ. ನೋಡಿದ್ಯಮ್ಮ ಆ ಪ್ರೇಮ ಹೇಗ್ ತಪ್ಪಿಸ್ಕೊಂಡ್ಲು ಅಂತ? ಅವಳು ಪಕ್ಕ ಮಹಾಲಕ್ಷ್ಮಿ ಸಿನಿಮಾ ನೋಡೇ ಬೆಳೆದಿದ್ದಾಳೆ ಅನ್ಸುತ್ತೆ. ಇಲ್ಲಾಂದ್ರೆ ಅಷ್ಟು ಕರೆಕ್ಟ್ ಆಗಿ ತಪ್ಪಿಸ್ಕೊಳಕ್ ಹೇಗ್ ಸಾಧ್ಯ? ನಿಂಗ್ ನನ್ ಮೇಲೆ ಏನಾದ್ರು ಸೇಡಿದ್ಯಾಕ? ನೋಡ್ಕೊಂಡು ಎಚ್ಚೋದಲ್ವಾ? ನನ್ ಮುಖ ಎಲ್ಲ ಕಿತ್ಕೊಂಡು ಹೋಗೋ ತರ ಉರಿತಾ ಇದೆ. ನೀನ್ ಯಾಕೋ ಅದೇ ಟೈಮಿಗೆ ಮುಖ ಪಟ್ಕೊಂಡ್ ಬಂದೆ? ತುಂಬಾ ಉರಿತಿದ್ಯಾಕ? ಸರಿ ಬಿಡು, ಸ್ವಲ್ಪ ಹೊತ್ತಾದ್ಮೇಲೆ ಕಮ್ಮಿ ಆಗತ್ತೆ. ಹೋಗು ಮುಖ ತೊಳ್ಕೊ. ಅತಿಗೆ ಅಕೌಂಟೆಂಟ್ ಪ್ರವೀಣ MP ಇವತ್ತು ಕೆಲ್ಸಕ್ಕೆ ಬಂದಿದ್ದಾರೆ. ಶ್ರೀಧರ್, ಅವಳನ್ನ ಯಾಕೆ ನೀವು ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ? ಬೇರೆ ಯಾರನ್ನಾದ್ರೂ ಹಾಕೊಳ್ಳಿ. ಮಾವ ಕೊಡಮ್ಮ. ಪ್ರೇಮ, ಏನ್ ಹೇಳಮ್ಮ, ನೀನ್ ಮಾಡಿದಂಗೆ ಯಾರು ಕಾಫಿ ಮಾಡಕ್ ಸಾಧ್ಯನೇ ಇಲ್ಲ. ನೀನ್ ಮಾಡೋ ಕಾಫಿ ಮುಂದೆ ಯಾವ ಕಾಫಿನೂ ಇಲ್ಲಮ್ಮ. ಏ ರಾಮ್, ಏನು ಕತ್ತೊಳ್ಕಿದ್ಯಾ? ಏನಾಯ್ತುಪ್ಪ? ಏನಾದ್ರೂ ಪೆಟ್ ಮಾಡ್ಕೊಂಡ್ಯಾ? ದೊಡ್ಡಮ್ಮ, ಟೆನ್ಷನ್ ಮಾಡ್ಕೊಳ್ಳೋಂಥದ್ದೇನಿಲ್ಲ. ರಾತ್ರಿ ಮಲಗ್ಬೇಕಾದ್ರೆ ದಿನ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅನ್ಸುತ್ತೆ, ಅದಕ್ಕೆ ಕುತ್ತಿಗೆ ಉಳ್ಕಿರೋ. ತುಂಬಾ ನೋವಿರೋದ್ರಿಂದ ಇದನ್ನ ಹಾಕೊಂಡಿದ್ದೀನಿ. 1-2 ದಿನ ಎಲ್ಲ ಸರಿ ಹೋಗುತ್ತೆ. ರಾಮ್, ನಾನು ಉಳುಕ್ ತಕ್ಕೊಡ್ತೀನಿ. ನಾನು ಉಳುಕ್ ತೆಗಿಯೋದನ್ನ ಅಪ್ಪನಿಂದ ಕಲ್ತಿದ್ದೀನಿ. ಹೌದು ಕಣೋ ರಾಮ್, ಸತ್ಯನ ಹೇಳ್ತಿದ್ರು ಪ್ರೇಮ ತುಂಬಾ ಚೆನ್ನಾಗಿ ಉಳುಕ್ ತೆಗಿತಾಳೆ ಅಂತ. ಅವಳ ಹತ್ರ ತೆಗ್ಸ್ಕೊ, ಎಲ್ಲ ಸರಿ ಹೋಗುತ್ತೆ. ದೊಡ್ಡಮ್ಮ, ಅದೆಲ್ಲ ಅವಶ್ಯಕತೆ ಇಲ್ಲ. ಇದನ್ನ ಹಾಕೊಂಡಿದ್ದೀನಲ್ಲ, 1-2 ದಿನ ಸರಿ ಹೋಗುತ್ತೆ. ಮಗನೇ ರಾಮ್, ಸುಮ್ಮನೆ ಇದ್ರೆ 2 ದಿವಸ ಆದ್ರೂ ಹೋಗಲ್ಲ. ಪ್ರೇಮ ಉಳುಕ್ ತೆಗಿತೀನಿ ನಿಂತಿದ್ದಾಳಲ್ವಾ, ಈಗಲೇ ಸರಿ ಹೋಗುತ್ತೆ, ತೆಗೆಸ್ಕೋ. ನಂಗೆ ಹಾಸ್ಪಿಟಲ್ ಲೇಟ್ ಆಯ್ತು, ನಾ ಹೊರಡ್ತೀನಿ. ಏನೋ ಲೇಟ್ ಆಯ್ತು? ಪ್ರೇಮ, ನೀನೆಲ್ಲ ವ್ಯವಸ್ಥೆ ಮಾಡ್ಕೊಳಮ್ಮ. ಇವತ್ತು ರಾಮ್ ಕುದ್ಕೆ ನೋವನ್ನ ಹೋಗ್ಸ್ಬಿಟ್ಟೆ ಅವ್ನ್ಗೆ ಆಸ್ಪತ್ರೆಗೆ ಕಳ್ಸೋಣ. ಹೋಗು. ದೊಡ್ಡಮ್ಮ. ಸುಮ್ನೆ ನಿಂತ್ಕೊಳ. ಅಪ್ಪ, ಬಾ ನೀ ನನ್ ಜೊತೆ. ದೊಡ್ಡಮ್ಮ ಬಾ. ನಡಿಯ, ಇದ್ರಲ್ಲೇ ಸರಿ ಹೋಗುತ್ತೆ, ನಾನು ಹೇಳದ್ನ ಕೇಳಿ. ಸುಮ್ನೆ ಕುತ್ಕೊನಿ. ದೊಡ್ಡಮ್ಮ, ಕುತ್. ಸರಿ ಹೋಗುತ್ತೆ ಇದ್ರಲ್ಲೇ. ಸ್ವಲ್ಪ ಸುಮ್ನೆ ಇರಪ್ಪ. ಪ್ರೇಮ, ಬಂದ್ಯಾ? ನೋಡಮ್ಮ, ನೀನ್ ಏನ್ ಮಾಡ್ತೀಯೋ ನನ್ಗೆ ಗೊತ್ತಿಲ್ಲ. ಇವತ್ತು ಇವ್ನ ಕುದ್ಕೆ ನೋವೆಲ್ಲ ಸರಿ ಹೋಗ್ಬೇಕು, ಆಯ್ತಾ? ಸರಿ ಅತ್ತೆ. ಶ್ರೀಧರ್, ಬನ್ನಿ. ಪ್ರೇಮ, ಇದೆಲ್ಲ ವರ್ಕ್ ಆಗುತ್ತಾ? ದೊಡ್ಡಮ್ಮಂಗೆ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಅಯ್ಯ, ಆಗತ್ತೆ ರಾಮ್. ಅಪ್ಪಂಗೆ ಎಷ್ಟು ಸಲ ಕತ್ತು ಉಳ್ಕಿದೆ ಗೊತ್ತಾ? ನಾನೇ ಉಳುಕ್ತೀನಿ. ಇವಾಗ ನಿನ್ಗೂ ಅಷ್ಟೇ ಉಳುಕ್ ತೆಗಿತೀನಿ, ನೋವೆಲ್ಲ ಕಡಿಮೆ ಆಗತ್ತೆ ನೋಡು. ಹೌದಾ? ಸರಿ, ಶರ್ಟ್ ತೆಗಿ. ಶರ್ಟ್ ಆಗಿ ತೆಗಿಬೇಕು? ಅಯ್ಯ, ತೆಗಿ ಹೇಳ್ತೀನಿ. ಯಾಕೋ ಬೆಚ್ಚ ಬೀಳ್ತಾ ಇದ್ಯಾ? ನಾನೇನ್ ಬೆಚ್ಚ ಬೀಳ್ತಿಲ್ಲ, ಶರ್ಟ್ ಆಗಿ ತೆಗಿಬೇಕು ಅಂತ ಕೇಳ್ದೆ. ಯಾಕ? ಎಣ್ಣೆ ಹಚ್ಬೇಕು. ಎಣ್ಣೆ ಹಚ್ಚಿದಾಗ ಶರ್ಟ್ ಗಲೀಜಾಗಲ್ವಾ? ಸರಿ ಸರಿ. ತೆಗಿ ತೆಗಿ ಬೇಗ. ರಾಮ್, ಶರ್ಟ್ ತೆಗಿಯಕ್ ಯಾಕೆ ಇಷ್ಟೊಂದು ಮುಜ್ಕೋತಾ ಇದ್ಯಾ? ಡಾಕ್ಟ್ರು ಮುಂದೆ ಈ ತರ ಮುಜುಗರ ಪಟ್ಕೋಬಾರ್ದು. ಇವಾಗ ನಾನೇ ನಿನ್ ಡಾಕ್ಟರ್, ಮುಜುಗರ ಪಟ್ಕೊಳ್ದೆ ಶರ್ಟ್. ಸರಿ ಆಯ್ತು. ಏನೇ? ನೀ ಹೇಗೆ ಆರಾಮಾಗಿ ಟೈಮ್ ಪಾಸ್ ಮಾಡ್ತಾ ಇರು, ಅಲ್ಲಿ ಅಣ್ಣನ ಲೈಫ್ ಹಾಳಾಗೋಗುತ್ತೆ. ಏನಾಯ್ತಾ ಇವಾಗ? ನೀ ಹೀಗೆ ಸುಮ್ನೆ ಇದ್ರೆ
ಆ ಪ್ರೇಮ ಅಣ್ಣನ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳಮ್ಮ. ಮತ್ತೆ ಏನೇ ಮಾಡಿದ್ಲು ಅವಳು? ಅಣ್ಣನ್ಗೆ ಕತ್ ನೋವಾಗಿದೆ, ಅದೇ ನೆಪ ಇಟ್ಕೊಂಡು ಅಣ್ಣನ್ ಸೇವೆ ಮಾಡಕ್ ಹೋಗಿದ್ದಾಳ ಅವಳು. ನಾ ಹೀಗೆ ಬಿಟ್ರೆ ಅಣ್ಣ ನಮ್ ಕೈ ತಪ್ಪ ಹೋಗ್ಬಿಡ್ತಾನಮ್ಮ. ನನ್ ಮಗನ್ಗೆ ಆರೈಕೆ ಮಾಡ್ತಾಳ ಅವಳು, ಆರೈಕೆ. ಇವತ್ತವಳಿಗೆ ನನ್ನ ಆರೈಕೆ ಹೇಗಿರತ್ತೆ ಅಂತ ತೋರಿಸ್ತೀನಿ. ಏಯ್, ಮಕ ಸಿಂಡ್ರಿಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಕಾಣಿಸ್ತಾ ಇಲ್ವಾ? ನನ್ ಮಗನ್ ರೂಮ್ಗೆ ಹೋಗ್ತಾ ಇದ್ದೀನಿ. ಯಾಕೆ? ಏಯ್, ಒಳಗಡೆ ಹೋಗಿ ಕಿರಿಕಿರಿ ಮಾಡೋದಕ್ಕಾ? ಲೇ, ನೀನು ಅತೃಪ್ತ ಆತ್ಮ ಕಣೆ. ಯಾವತ್ತಾದ್ರೂ ಈ ನಿನ್ ಗಂಡನ್ಗೆ ಆರೈಕೆ ಮಾಡಿದ್ಯಾ? ನನ್ನ ಸೊಸೆ ಗಂಡನಿಗೆ ಆರೈಕೆ ಮಾಡ್ತಿದ್ದಾಳೆ. ಹೋಗಿ ತೊಂದರೆ ಕೊಡ, ಸುಮ್ಮನೆ ಹೊಟ್ಟೋಗೋ. ಏನೇ ಕೊಂಡು ಸ್ಟಗಲ ಮಾಡ್ಕೊಂಡು ಬುಸ್ಗುಡ್ತಾ ಇದ್ಯಾ? ಹೋಗೆ ಸುಮ್ಮನೆ. ಮಾಡಿ ಮಾಡಿ ಇನ್ನು ಅದೆಷ್ಟು ದಿನ ಆ ಪ್ರೇಮನ್ ವಹಿಸ್ಕೊಂಡು ಮಾತಾಡ್ತಿರೋ ಮಾತಾಡಿ. ಒಂದಲ್ಲ ಒಂದಿನ ಅವಳ ಬಂಡವಾಳ ಹೊರಗ್ ಬರುತ್ತೆ. ಆವಾಗ ನೀವ್ ಯಾರು ಎಷ್ಟೇ ವಹಿಸ್ಕೊಂಡ್ರು ನಾನ್ ಸುಮ್ನೆ ಇರಲ್ಲ. ಅವಳನ್ನ ಒದ್ದಿ ಮನೆಯಿಂದ ಆಚೆ ಹಾಕ್ತೀನಿ. ನೀನೇನು ಬುಸ್ಗುಡ್ತಾ ನಿಂತಿದ್ಯಾ? ಹೋಗೋಳಿಂದೆ. ಕಾಗೆ ಬೈಲಿ ಕಾಗುಣಿತ ಹೇಳ್ಸಿದ್ರೆ ಕಾ ಕಾ ಅನ್ನೋದು ಬಿಟ್ರಿ ನೀನ್ ಹೇಳಕ್ ಸಾಧ್ಯ? ಹೇಳು ಹಾಗೆ ಮಾತೆತ್ತಿರೆ ಒದ್ದೋಡಿಸ್ತೀನಿ ಅಂತ ಬೊಗಳ್ತಾನೆ ಇರ್ತಾಳೆ. ಇವಳಂತೂ ಬದಲಾಗಲ್ಲ. ಉಳುಕಿದ್ಯಲ್ವಾ, ಅದಕ್ಕೆ ಮುಟ್ಟಿದ್ರು ನೋವಾಗತ್ತೆ. ಸ್ವಲ್ಪ ತಡ್ಕೋ. ಪ್ರೇಮ, ನಿಧಾನ ಪ್ರೇಮ, ನೋವ್ತಿದೆ. ಸ್ಲೋಲಿ. ಅಮ್ಮ, ಪ್ರೇಮ, ಸಾಕು 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 ಅನ್ಸುತ್ತೆ. ರಾಮ್, ಕಣ್ಮುಚ್ಚು. ಕಣ್ಣಾಕ್ ಮುಚ್ಚಬೇಕು? ನಂಬು ರಾಮ್, ಉಳ್ಕಿರೋ ನಿನ್ ಕತ್ತನ್ನ ಸರಿ ಮಾಡ್ತೇನೆ. ಸರಿ. ಅಮ್ಮ, ಇವಾಗ ಈ ಕಡೆ. ಅಮ್ಮ, ಪ್ರೇಮ, ಈಗ ನೋವ್ತಾ ಇದೆಯಾ ನೋಡು? ನೋವ್ತಾ ಇಲ್ಲ ತಾನೆ? ಹೌದು ಪ್ರೇಮ, ಫಸ್ಟ್ ಆಗಿದ್ರೆ ಚೂರ್ ಟರ್ನ್ ಮಾಡಿದ್ರು ಪೈನ್ ಆಗ್ತಿತ್ತು. ಅಂದ್ರೆ ಉಳುಕ್ ಬಿಟ್ಟೋಗಿದೆ ಅಂತ ಅರ್ಥ. ರಾಮ್, ಇನ್ನೇನು ಬೇಡ, ಇವಾಗ ಆರಾಮಾಗಿ ಓಡಾಡ್ಬೋದು. ಉಳ್ಕಿನ ಪಟ್ಟಿನೂ ಬೇಡ, ಏನು ಬೇಡ. ಅಲ್ಲ, ಇದೇಕ್ ಸಾಧ್ಯ ಅಂತ. ಮಿನಿಮಮ್ ಅಂದ್ರೂ 2 days ಬೇಕು ಈ ಪೇನ್ ಹೋಗೋದಕ್ಕೆ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ 5 ನಿಮಿಷಕ್ಕೆ ವಾಸಿ ಮಾಡ್ಬಿಟ್ಟೆ. ಸರಿ, ನಾ ಹೊರಡ್ತೀನಿ. ಒಂದ್ ನಿಮಿಷ ಇರು, ಎಣ್ಣೆ ಬರ್ಸ್ತೀನಿ, ಆಮೇಲೆ ಶರ್ಟ್ ಹಾಕು.